ಇದು ಗುರುವಾರದ ಸಂಜೆಯ ಮೆನು ವ್ಲಾಗ್ ಆಗಿರುತ್ತೆ. ದೀಪ ಹಚ್ಚೋಣ ಅಂತ ಬಾಗ್ಲಿಗೆ ನೀರು ಹಾಕೊಂಡು ಹಾಗೆ ತುಳಸಿ ಗಿಡಕ್ಕೂ ಕೂಡ ನೀರನ್ನ ಹಾಕೊಂತೀನಿ. ಈಗ ಸ್ವಲ್ಪ ಬಿಸಿಲಿದೆ ಅಲ್ವಾ, ಹಾಗಾಗಿ ಬೆಳಗ್ಗೆ ಮತ್ತೆ ಸಂಜೆ 2 ಟೈಮು ಗಿಡಕ್ಕೆ ನೀರನ್ನ ಹಾಕೊಂತೀನಿ. ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಟೀ ಕುಡಿಬೇಕು ಅನ್ನಿಸ್ತು. ಹಾಗೆ ಅದ್ರ ಜೊತೆ ಏನಾದರೂ ಸ್ನ್ಯಾಕ್ಸ್ ಇದ್ರೆ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ಒಡೆನ ಮಾಡೋಣ ಅಂತ ಅಲಸಂದೆ ಕಾಳನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಅಮ್ಮ ಊರಿಂದ ಕೊಟ್ಟು ಕಳಿಸಿದ್ರು. ಸಾಮಾನ್ಯವಾಗಿ ಎಲ್ಲರೂ ಕಡಲೆಬೇಳೆಯಿಂದ ಒಡೆನ ತಿಂದಿರ್ತೀರ. ಒಂದ್ಸಲ ಈ ಅಲಸಂದೆ ಕಾಳಿಂದ ಒಡೆನ ಮಾಡಿ ತಿಂದು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಈಗ ಅಲಸಂದೆ ಕಾಳು ಸೀಸನ್ ಅಲ್ವಾ, ಹಸಿ ಅಲಸಂದೆ ಕಾಳು ಸಿಗುತ್ತೆ, ಅದರಿಂದ ಮಾಡ್ಕೊಳ್ಳಿ. ಒಣಗಿರೋದ್ರಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಮತ್ತೆ ಈ ಒಡೆಗೆ ಜಾಸ್ತಿ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿನ ಹಾಕೊಂಡು ಮಾಡ್ಕೊಳ್ಳಿ, ತುಂಬಾನೇ ರುಚಿಯಾಗಿರುತ್ತೆ. ಚಾಪರ್ಗೆ ತೊಳೆದಿರುವಂತ ಅಲಸಂದೆ ಕಾಳನ್ನ ಸೇರಿಸ್ಕೊಂಡು ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಇಷ್ಟ ಇಲ್ಲ ಅಂದ್ರೆ ಒಣಮೆಣಸಿನಕಾಯಿನೂ ಕೂಡ ಸೇರಿಸ್ಕೋಬಹುದು. ಹಾಗೆ ಒಂದು ಈರುಳ್ಳಿನ ಸೇರಿಸಿ ಈ ರೀತಿ ತರ್ತರಿಯಾಗಿ ಚಾಪ್ ಮಾಡಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚಾಪರ್ ಇಲ್ಲ ಅಂದ್ರೆ ಮಿಕ್ಸಿಗೆನೆ ಹಾಕೊಂಡು ನೀರ್ ಹಾಕದೆ ಈ ರೀತಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಲವಂಗ ಪೌಡರ್, ಅರಿಶಿನ ಪೌಡರ್, ಕಟ್ ಮಾಡಿರುವಂತ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೈಂಡಿಂಗ್ಗೋಸ್ಕರ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನ ಸೇರಿಸ್ಕೊಳ್ಳೋಕೆ ಹೋಗಬಾರ್ದು, ಯಾಕಂದ್ರೆ ಈರುಳ್ಳಿನೇ ನೀರು ಬಿಟ್ಕೊಳ್ಳೋದ್ರಿಂದ. ಹಾಗೇನೆ ಇದನ್ನ ಗಟ್ಟಿಯಾಗೇನೆ ಕಲಿಸ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಈ ರೀತಿ ತಟ್ಬಿಟ್ಟು ಬಿಸಿಯಾದ ಎಣ್ಣೆನಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ನಿಧಾನವಾಗಿ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲೆಲ್ಲ ಕಪ್ಪಾಗ್ಬಿಡುತ್ತೆ, ಒಳಗಡೆ ಅಷ್ಟು ಬೆಂದಿರಲ್ಲ, ಅಷ್ಟು ರುಚಿ ಕೂಡ ಇರಲ್ಲ. ಮೀಡಿಯಂ ಫ್ಲೇಮ್ನಲ್ಲಿ ನಿಧಾನವಾಗಿ ಬೇಯಿಸ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಇರುತ್ತೆ. ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಒಬ್ಬೊಬ್ಬರು 1-2 ವಡೆ ತಿಂದು ಸುಮ್ಮನಾಗಲ್ಲ, 10 ವಡೆನಾದರೂ ತಿನ್ನೋದಂತೂ ಗ್ಯಾರಂಟಿ. ಹಾಗಾದರೆ ಯಾಕೆ ತಡ, ಈ ವಿಡಿಯೋನ ಸೇವ್ ಮಾಡಿಕೊಂಡು ಅಲಸಂದೆ ಕಾಳನ್ನು ತರಿಸಿ ಇವತ್ತೇ ವಡೆನ ಮಾಡ್ಕೊಂಡು ತಿನ್ನಿ.